ನಮಸ್ಕಾರ ದೊಡ್ಡ ಮಂದಿಗೆ ವೆಲ್ಕಮ್ ಟು BS ಥಂಡರ್ಬರ್ಡ್ ಚಾನಲ್ಗೆ ಸ್ವಾಗತ. ಹಾಗೆ ನಾವು ಇವತ್ತು ಬಂದಿರೋದೇನಪ್ಪ ಅಂದ್ರೆ ಗವಿಸಿದ್ದಪ್ಪ ಅಜ್ಜನ ಜಾತ್ರೆಗೆ ಈ ಮದ್ದು ಸುಡೋ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನೋಡಿ ಯಾವ ಥರ ಭಕ್ತಾದಿಗಳು ಎಲ್ಲ ಅಜ್ಜನ ಒಂದು ಮದ್ದು ಸುಡೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೋಡಿ ಯಾವ ಥರ ಇದೆ ಅಜ್ಜನ ಒಂದು ಜಾತ್ರೆ ವೈಭವ ಅಂತ. ನೋಡಿ ಯಾವ ಥರಪ್ಪ ಅಂದರೆ ನೋಡಿ ಇಲ್ಲಿ ಕಾಣ್ತಾ ಇರೋದು ಇವಾಗ ನಾವು ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಅಜ್ಜನ ಒಂದು ಪ್ರತಿಯೊಬ್ಬರು ಕೂಡ ಭಕ್ತಾದಿಗಳು ಅದ್ಭುತವಾಗಿ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ ನಾವು ಇಲ್ಲಿ ಒಂದು ಏನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ನೋಡಪ್ಪ ಅಂದರೆ ಇಲ್ಲಿ ಜೋಕಾಲಿ ಅಜ್ಜನ ಒಂದು ಜಾತ್ರೆಯಲ್ಲಿ ಅದ್ಭುತ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿನಗೆ ನೀಟಾಗಿ ಹೇಳ್ತೀನಿ. ಮದ್ದು ಸುಡೋ ಕಾರ್ಯಕ್ರಮ ನೋಡ್ಲಿಕ್ಕೆ ಹೋಗೋಣ. ಅಜ್ಜನ ಜಾತ್ರೆಯ ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿ ಪ್ರತಿಯೊಂದು ಅಜ್ಜನ ಒಂದು ಎಲ್ಲ ಒಂದು ನಾನಾ ಥರ ಅನುಕೂಲಕರವಾಗಿ ಈ ಜಾತ್ರೆ ನಡೆಯುತ್ತೆ. ಯಾವ ಥರ ಅಂತ ನೋಡೋಣ ಬನ್ನಿ. ಅಲ್ಲಿ ಬಲೂನ್ಗಳು ಮತ್ತು ತುಂಬ ಆಟಿಕೆ ಸಾಮಾನುಗಳು ನೋಡಿ. ಕೆಲವೊಬ್ರು ಇಲ್ಲೆಲ್ಲ ಪಾದಯಾತ್ರೆ ಮಾಡಿಕೊಂಡು ಇಲ್ಲೇ ಜಾತ್ರೆ ಮುಗಿಯೋವರೆಗೂ ಅಜ್ಜನ ಸೇವೆ ಮಾಡಲಿಕ್ಕೆ ನಿಂತಿರ್ತಾರೆ. ಅದೇ ರೀತಿ ನಾವು ಇವತ್ತು ನೋಡೋಕ್ಕೆ ಬಂದಿರತಕ್ಕಂಥ ಮದ್ದು ಸುಡುವ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಯಾವ ಥರ ಅಂತ ನಮ್ಮ ಚಾನಲ್ ಮುಖಾಂತರ ನಾವು ತೋರಿಸ್ಲಿಕ್ಕೆ ಇಷ್ಟಪಡ್ತೀವಿ. ನೋಡಿ ಯಾವ ಥರ ಪಟಾಕ್ಷಿಯ ಆರ್ಭಟ ಇದೆ ಅಂತ ಚೆನ್ನಾಗಿ ಕಾಣ್ತವೆ. ಇನ್ನೇನಪ್ಪ ಅಂದರೆ ಅಜ್ಜ ಈ ವರ್ಷ ಪ್ರತಿಯೊಬ್ಬ ಭಕ್ತಾದಿಗಳು ಸ್ವಲ್ಪ ಬೇಜಾರಾಗೋ ಸಂಗತಿ ಥರ ಆಯಿತು. ಏನಕ್ಕಪ್ಪ ಅಂದರೆ ಅಜ್ಜ ಕೂಡ ಒಳ್ಳೆಯ ಆಲೋಚನೆ ಮುಖಾಂತರ ಅಜ್ಜ ವಾಯುಮಾಲಿನ್ಯ ತಡೆಗಟ್ಟೋಕ್ಕೆ ನೋಡಿ ಯಾವ ಥರ ಹೊಗೆ ಇದೆ ಅಂತ ಪಟಾಕ್ಷಿ ಮುಗಿದಾಯಿತು. ಇದೇ ಒಂದು ಕಾರಣಕ್ಕೆ ಅಜ್ಜ ಜಾಸ್ತಿ ಈ ವರ್ಷ ಪಟಾಕ್ಷಿನ ಹಚ್ಚಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಜ್ಜನ ಜಾತ್ರೆ ತುಂಬ ಐತೆ. ದಿನಕ್ಕೆ ಒಂದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಜ್ಜನ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀವಿ. ಅದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಇನ್ನು ನಮ್ಮ ಪಯಣ ಮನೆ ಕಡೆ ಯಾವ ಥರ ಟ್ರಾಫಿಕ್ ಐತೆ ನೋಡಿ. ಹಬ್ಬ ತುಂಬ ಟ್ರಾಫಿಕ್ ಇರೋ ಕಾರಣಕ್ಕೆ ಯಾವುದೋ ಒಂದು ಕಾರ್ ಬಂದು ನಿಂತಿದೆ. ಹಾಗೆ ಈ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 1 ಅಂತ. ನೆಕ್ಸ್ಟ್ 2ನೇ ಪಾರ್ಟಲ್ಲಿ ನಾನು ಚೆನ್ನಾಗಿ ಇನ್ನೂ ವಿಧವಾದ ಒಂದು ಸನ್ನಿವೇಶ ಅಜ್ಜನ ಜಾತ್ರೆಯಲ್ಲಿ ನೋಡ್ಬೋದು. ಹಾಗೆ ಅಜ್ಜನ ಜಾತ್ರೆಗೆ ಇನ್ನೂ ನಾವು ಕಾಲು ಇಟ್ಟಿಲ್ಲ. ಒಳಗಡೆ ಈ ಜಸ್ಟ್ ನಾವು ಮದ್ದು ಸುಡೋ ಕಾರ್ಯಕ್ರಮಕ್ಕೆ ಎಂಟ್ರಿ ಆಗಿದ್ದು ನಾವು. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಆಗಿ ನಾನು ಆ ವಿಡಿಯೋನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.